ಆಯ್ದ ಕವಿಗಳಿಂದ ರಾಷ್ಟ್ರೀಯ ಭಾವೈಕ್ಯತಾ ಬಹುಭಾಷಾ ಕವಿಗೋಷ್ಠಿ, ಆ ಬಳಿಕ ಸಾರ್ವಜನಿಕ ಸಂಗೀತ ನೃತ್ಯ ಕಾರ್ಯಕ್ರಮವಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ದಕ್ಷಿಣ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಸಮಿತಿ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಸಚಿವರೊಂದಿಗೆ ಅತಿಥಿಗಳು ಕೂಡ ಉಪಸ್ಥಿತರಿದ್ದಾರೆ. ಮಂಗಳೂರು ಮೋಟಾರ್ ಕೊಳ್ಳಾಗಿದೆ. ಸುಮಾರು 18ಕ್ಕಿಂತಲೂ ಹೆಚ್ಚು ಕಾರುಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತವೆ. ಇದಾದ ಬಳಿಕ ಮಂಗಳೂರು ತಾಲೂಕು ಪಂಚಾಯತಿನ ಆವರಣದಲ್ಲಿ ಪಡಸಾಲೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅಂತೆಯೇ ಬಂಧುಗಳೇ, ಸಾಯಂಕಾಲ 4:15 ಜಿಲ್ಲಾ ಸಹಸ್ರ ಮೀಸಲು ಪಡೆ ಕವಾಯತು ಮೈದಾನ, ಸಮಯ 4:30 ಸಾಯಂಕಾಲ. ಉದ್ಘಾಟಕರು ಸನ್ಮಾನ್ಯ ಡಾಕ್ಟರ್ ವಿ.ಎಸ್. ಆಚಾರ್ಯ, ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ಇವರು ಆಗಮಿಸಲಿದ್ದಾರೆ. ಶ್ರೀ ನಳಿನ್ ಕುಮಾರ್ ಕಟೀಲ್ ಲೋಕಸಭಾ ಸದಸ್ಯರು, ಶಾಸಕರು ಮಂಗಳೂರು ದಕ್ಷಿಣ ಕ್ಷೇತ್ರ ಮತ್ತು ಅಧ್ಯಕ್ಷರು KSIIDC, ಸನ್ಮಾನ್ಯ ಶ್ರೀ UT ಖಾದರ್ ಶಾಸಕರು ಮಂಗಳೂರು ಕ್ಷೇತ್ರ, ಸನ್ಮಾನ್ಯ ಶ್ರೀ ವಿ ರಮನಾಥ್ ರೈ ಶಾಸಕರು ಬಂಟ್ವಾಳ ಕ್ಷೇತ್ರ, ಸನ್ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಅನಿವಾಸಿ ಭಾರತೀಯ ಸಮಿತಿ, ಸನ್ಮಾನ್ಯ ಶ್ರೀ ಎಂ ಶಂಕರ್ ಭಟ್ ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ, ಸನ್ಮಾನ್ಯ ಶ್ರೀ ಕೆ ಸಂತೋಷ್ ಕುಮಾರ್ ಭಂಡಾರಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಭಾಗವಹಿಸಿದ್ದಾರೆ. ಇದೀಗ ವಿಂಟೇಜ್ ಕಾರ್ ರ್ಯಾಲಿ ಆರಂಭವಾಗಿದೆ. ಮಾನ್ಯ ಸಚಿವರು ಹಾಗೂ ಅತಿಥಿಗಳೆಲ್ಲರೂ ಸೇರಿಕೊಂಡು ಜೊತೆಗೂಡಿ ಈ ಒಂದು ವಿಂಟೇಜ್ ಕಾರ್ ರ್ಯಾಲಿಯನ್ನು ಉದ್ಘಾಟಿಸಿರುತ್ತಾರೆ. ಮಂಗಳೂರು ಮೋಟಾರ್ ಸ್ಪೋರ್ಟ್ಸ್ ಇದರ ಅಧ್ಯಕ್ಷರಾದ ಶ್ರೀ ಸುಧೀರ್ ಬಿಂಗಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆಕರ್ಷಕ ವಿಂಟೇಜ್ ಕಾರ್ ರ್ಯಾಲಿ ಇದೀಗ ನೆಹರು ಮೈದಾನದಿಂದ ಹೊರಟು ಮಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ತೆರಳಿ ಲೇಡಿಯಲ್ಲಿ ಉರುವಸ್ತೂರಿನಿಂದ ವಾಪಸ್ ಪುನಃ ಇದೇ ಮೈದಾನಕ್ಕೆ ಬರಲಿಕ್ಕಿದೆ. ಅತ್ಯಂತ ಹಿಂದಿನ ಹಳೆಯ ಮಾದರಿಯ ಮಂಗಳೂರಿನ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆದು ವಾಪಸ್ ಪುನಃ ಇಲ್ಲಿಗೆ ಈ ರ್ಯಾಲಿ ಬರಲಿಕ್ಕಿದೆ. ಶತಮಾನದ ಆರಂಭದಲ್ಲಿ ಜಿಲ್ಲೆಯ ಆಕರ್ಷಣೀಯ ಕಾರುಗಳಾಗಿದ್ದ ವಿಶೇಷ ಕಾರುಗಳ ಪ್ರದರ್ಶನ ಮತ್ತು ಪ್ರಯಾಣ ವಿಂಟೇಜ್ ಕಾರ್ ರ್ಯಾಲಿ. ಈ ರ್ಯಾಲಿಯಲ್ಲಿ ಸುಮಾರು 18 ಹಳೆಯ ಕಾರುಗಳು ಭಾಗವಹಿಸುತ್ತಿವೆ. G43 ಈ ವಾಹನದಿಂದ ಸೀಟ್ ನಿಗಾ ಪಡ್ಕೊಳ್ಳಿ. ಇಂದಿನ ಇಂಡಿಯಾ ವಿತರಣೆ ವ್ಯವಸ್ಥೆಯ ಜವಾಬ್ದಾರಿ ವಹಿಸಿಕೊಂಡವರು ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಕದ್ರಿ ಮಂಗಳೂರು. ಕದ್ರಿ ಮಂಜುನಾಥ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ದಕ್ಷಿಣ ಜಿಲ್ಲಾಡಳಿತ ಪರವಾಗಿ ಪ್ರಿಯರೇ, ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಮಾನ್ಯ ಸಚಿವರು ಹಾಗೂ ಇತರೆಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಉತ್ತಮ ಸೌಲಭ್ಯವುಳ್ಳಂತಹ ಒಂದು ಕಟ್ಟಡವನ್ನು ಉದ್ಘಾಟಿಸುತ್ತಿದ್ದಾರೆ. ಆ ಬಳಿಕ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾನ್ಯ ಸಚಿವರು ನಡೆಸುತ್ತಿದ್ದಾರೆ. ತಾಲೂಕು ಕಚೇರಿಗೆ ಆಗಮಿಸಿ ಆದಾಯ ದೃಢಪತ್ರ, ಜಾತಿ ದೃಢಪತ್ರ ಹಾಗೂ ಇತರ ಕೆಲವೊಂದು ದಾಖಲೆಗಳನ್ನು ಪಡೆದುಕೊಳ್ಳಲು ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ನೀಡುವಂತಹ ಅಷ್ಟು ಮಾತ್ರ ಅಲ್ಲ, ಕುಡಿಯುವ ನೀರಿನ ಹಾಗೂ ಇತರ ಸೌಲಭ್ಯಗಳನ್ನು